ಹಾಯ್ ಹಲೋ ಗೈಸ್, ಜೈ ಹಿಂದ್. ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ SSC GD ಕಾನ್ಸ್ಟೇಬಲ್ದಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳು ಟೋಟಲಿ 39,000 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರು. SSC GDಯಲ್ಲಿ ಕನ್ಫರ್ಮನ್ನು ಮಾಡಿರ್ತಕ್ಕಂಥ 39,000 ಹುದ್ದೆಗಳನ್ನ ಮತ್ತೆ ಇನ್ಕ್ರೀಸನ್ನು ಮಾಡಿದ್ದಾರೆ. ಸೊ ಎಷ್ಟು ಇನ್ಕ್ರೀಸನ್ನು ಮಾಡಿದ್ದಾರೆ? ಸೊ ಒಂದು ಗುಡ್ ನ್ಯೂಸ್ ಅಪ್ಪ ಅಂತಂದರೆ ಈಗ ಜಸ್ಟ್ ನಿಮ್ಗೆ 15 ಮಿನಿಟ್ಸ್ ಹಿಂದೆ ಅಪ್ಡೇಟ್ ಆಗಿರ್ತಕ್ಕಂಥ SSC ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಸೊ ಆ ಮಾಹಿತಿನ ತಿಳಿಸೋಕ್ಕೋಸ್ಕರ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಎಷ್ಟು ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡಿದಾರಪ್ಪ ಅಂದರೆ 14,209 ವೇಕೆನ್ಸಿಗಳನ್ನ ಇನ್ಕ್ರೀಸನ್ನು ಮಾಡಿದ್ದಾರೆ. ಟೋಟಲ್ ಎಷ್ಟಪ್ಪ ಅಂದರೆ 14,209 ವೇಕೆನ್ಸಿಗಳನ್ನ ಇನ್ಕ್ರೀಸನ್ನು ಮಾಡಿದ್ದಾರೆ. ಟೋಟಲಿ ಬಂದ್ಬಿಟ್ಟು 53,690 ಹುದ್ದೆಗಳನ್ನ ಇನ್ಕ್ರೀಸನ್ನು ಮಾಡಿದ್ದಾರೆ. ಓಕೆ, ಎಲ್ಲರಿಗೂ ಕೂಡ ಒಂದೇನು ಖುಷಿ ವಿಚಾರ, ಸಾಯಂಕಾಲದ ವಿಷಯಪ್ಪ ಅಂತಂದರೆ ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರಲಿ ನಾನು ಸಡನ್ ಆಗಿ ನಿಮ್ಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಅಂತ ಯಾಕೆಂದ್ರೆ ಪ್ರತಿ ವಿಷಯದಲ್ಲಿ ಕೂಡ ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ಅಪ್ಡೇಟನ್ನು ಕೊಡ್ತಾನೆ ಇರ್ತೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿರಿ. ಓಕೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ಕೊಂಡ್ರೆ ನಾವು ಡೈಲಿ ಇದ್ರ ರಿಸಲ್ಟ್ ಯಾವಾಗ, ಇದ್ರ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಸೊ RFID ಮುಖಾಂತರ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ, ಯಾವ ಥರ ಫಿಸಿಕಲ್ ಇರ್ತದೆ, ಸೊ ಫಿಸಿಕಲ್ ಸೆಂಟ್ರಿಗಳನ್ನ ಎಲ್ಲೆಲ್ಲಿ ಕೊಡ್ತಾರೆ ಅಂತ ಹೇಳಿಕೆಸಿಂದ ಪ್ರತಿಯೊಂದು ಅಪ್ಡೇಟನ್ನು SSC GD ನೀವು ಕ್ಯಾಲೆಂಡರ್ ಹಿಡಿದು ಫೈನಲ್ ಸೆಲೆಕ್ಷನ್ ಆಗಿ ಡ್ಯೂಟಿ ಮಾಡುವವರೆಗೂ ಕೂಡ ನಾನು ಅಪ್ಡೇಟನ್ನು ಕೊಡ್ತಾನೆ ಇರ್ತೀನಿ. ಓಕೆ, ಪ್ರತಿ ವರ್ಷನೂ ಕೂಡ ವೇಕೆನ್ಸಿಸ್ಗಳು ಇನ್ಕ್ರೀಸ್ ಆಗ್ತಾನೆ ಇರ್ತಾವೆ. ಹೋದ ವರ್ಷ ಏನು 54,000 ಏನಿದ್ದಿಲ್ಲ, ಈ ಸರಿನೂ ಕೂಡ ಅಷ್ಟು ವೇಕೆನ್ಸಿಗಳನ್ನ ಕನ್ಫರ್ಮ್ ಅನ್ನ ಮಾಡಿದಾರೆ. ಸೊ ನೀವು ಅನ್ಕೊಳ್ತಿರ್ಬೋದು ಸರಿ ಕಟ್ ಆಫ್ ಎಲ್ಲಿ ನಿಲ್ಬಹುದು, ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಕೂಡ ಸ್ಟಾರ್ಟ್ ಆಯಿತು. ಓಕೆ, ನಾನು ಎಕ್ಸಾಕ್ಟ್ಲಿ ಕಟ್ ಆಫ್ ಅನ್ನು ನಿಮ್ಗೆ ಯಾವುದೂ ಇನ್ಫಾರ್ಮೇಷನ್ ಕೊಡಲ್ಲ, ಯಾಕಂದರೆ ಕಟ್ ಆಫ್ ಯಾವ ಲೆವೆಲ್ಗೆ ನಿಲ್ಲುತ್ತೆ ಅಂತ ಹೇಳಿಕೆಸಿಂದ ಏನೂ ಕೂಡ ತಿಳಿಸೋಕ್ಕಾಗಲ್ಲ. ಆಲ್ಮೋಸ್ಟ್ ಅಲ್ಲ SSC GDಗೆ ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಗಳೇ ಬಹಳಷ್ಟು ಕಡಿಮೆ ಇದ್ದಾರೆ ಈ ಸಾರಿ. ಯಾಕಪ್ಪ ಅಂದರೆ ಬಹಳ ಜನ SSC ಎಕ್ಸಾಮನ್ನು ಅಟೆಂಡೇ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಔಟ್ ಆಫ್ ಸ್ಟೇಟ್ ಕೂಡ ಬಂದಿದ್ದು, ಎಕ್ಸಾಮ್ ಸೆಂಟರ್ಗಳನ್ನ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳ ಬಿಟ್ಟಿಗೆಸಿಂದ ಔಟ್ ಆಫ್ ಸ್ಟೇಟ್ ಬಂದಿರುವ ಕಾರಣದಿಂದ ಸೊ ವೇಕೆನ್ಸೀಸ್ಗಳ ಬಹಳಷ್ಟು ಜಾಸ್ತಿ ಆದರೂ ಕರೆ ಎಕ್ಸಾಮಿಗೆ ಬಹಳಷ್ಟು ಜನ ಅಟೆಂಡ್ ಕೂಡ ಆಗಲಿಲ್ಲ. ಓಕೆ, ಪುರುಷರಿಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು ವೇಕೆನ್ಸಿಗಳು ಜಾಸ್ತಿ ಆಗಿದಾವಪ್ಪ ಅಂದರೆ ಮಹಿಳೆಯರು ನೋಡ್ಕೊಳ್ಳಿ 100 ಟೋಟಲಿ ನಿಮ್ಗೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿಗಳ ಇನ್ಕ್ರೀಸ್ ಆಗಿದಾವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕಕ್ಕೆ 130 ಮಹಿಳೆಯರಿಗೆ, ಫೀಮೇಲ್ದವರಿಗೆ 130 ಹೆಚ್ಚಿಗಿದಾವೆ. ಅದೇ ಥರನಾಗಿ ಮಹಿಳೆಯರಿಗೆ 1169 ಹೆಚ್ಚಿಗಿದಾವೆ. ಮೇಲ್ ಕೆಡೆಟ್ಗಳಿಗೆ 1,169 ಹುದ್ದೆಗಳು ಟೋಟಲಿ ಹೆಚ್ಚಂತಲ್ಲ, ಟೋಟಲಿ ನಮ್ಮ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳು. ಓಕೆ, ಟೋಟಲಿ ಮೊದಲಿಂದು ಮತ್ತು ಈಗಿಂದು ವೇಕೆನ್ಸಿಗಳನ್ನ ಕೂಡಿಬಿಟ್ಟು ನಮ್ಮ ಕರ್ನಾಟಕಕ್ಕೆ ಇಷ್ಟು ವೇಕೆನ್ಸಿಗಳನ್ನ ಈ ಸಾರಿ ಮಾಡಿದ್ದಾರೆ. ಓಕೆ, ಯಾರೆಲ್ಲ ನೀವು ಈಗ ಕಟಪ್ಪು ನಮ್ಮದು ಕೀ ಹೆಸರನ್ನು ಚೆಕ್ ಮಾಡ್ಕೊಂಡಿರೋರಿಗೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಕೆಲವೇ ದಿನಗಳಲ್ಲಿ ನಿಮ್ಮ ಫಿಸಿಕಲ್ ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದೀರಾ. ಸೊ ಯಾರೆಲ್ಲ ಫಿಸಿಕಲ್ಗೆ ಇನ್ನೂ ಕೂಡ ರೆಡಿ ಆಗ್ತಾ ಇಲ್ಲ, ಸೊ ನೀವು ಅಂದ್ಕೊಂಡಿರೋ ಹಾಗೆ ಫಿಸಿಕಲ್ ಭಾಳಷ್ಟು ಟಫ್ ಇರ್ತದೆ. ಯಾಕಂದರೆ ಈಸಿ ಅಂತ ನಾನು ಕೂಡ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಈಸಿ. ಆದ ಕಾರಣಕ್ಕೋಸ್ಕರ ಸ್ನೇಹಿತರೆ, ಸೊ ಎಲ್ಲ ನನ್ನ ಪುರುಷ ಮತ್ತು ಮಹಿಳೆಯರಿಗೆ, ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಇವಾಗಲೇ ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ. ಪುರುಷರಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಪ್ಪ ಅಂದರೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 26 ಮಿನಿಟ್ಸ್ ಟೈಮಿಂಗ್, 24 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಎಷ್ಟಪ್ಪ ಅಂದರೆ 24 ಮಿನಿಟ್ಸ್ ಟೈಮಿಂಗ್ ಇರ್ತದೆ. ಮಹಿಳೆಯರಿಗೆ 1,600 ಮೀಟರ್ ರನ್ನಿಂಗ್ ಇರುತ್ತೆ. ಆದ ಕಾರಣಕ್ಕೋಸ್ಕರ ಇವತ್ತಿನಿಂದಲೇ ಪ್ರಾಕ್ಟೀಸ್ ಮಾಡಿರಿ. ಬಹಳ ದಿನ ಟೈಮಿಂಗ್ ಇಲ್ಲ, ಸಡನ್ನಾಗಿ ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣವೇ ಫಿಸಿಕಲ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡ್ತಾರೆ. ನೀವು ಅಂದ್ಕೊಂಡು ಒಳಗೆ 2 ತಿಂಗಳ 3 ತಿಂಗಳ ಟೈಮಿಂಗನ್ನು ಕೊಡ್ತಾರೆ ಅನ್ನೋದು ಮರ್ತು ಬಿಡ್ರಿ. ಓಕೆ, ನೀವೇನಾದರೂ ಫಿಸಿಕಲ್ ಟ್ರೈನಿಂಗನ್ನು ಪಡೆದುಕೊಳ್ಬೇಕು, ನಾನು ಬೆಸ್ಟ್ ಫಿಸಿಕಲ್ ಕೋಚಿಂಗ್ ಸೆಂಟರನ್ನು ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಏನಾದರೂ ನಾನು ಕೋಚಿಂಗನ್ನು ಪಡ್ಕೊಂಡು ಈ ಸಾರಿ ನನ್ನ ಕಟ್ ಆಫ್ ಕೂಡ ಚೆನ್ನಾಗಿ ಆಗಿದೆ, ನಾನು ಫೈನಲ್ ಸೆಲೆಕ್ಷನ್ ಆಗಿ ನಾನು ಏನಾದರೂ SSC GDಯಲ್ಲಿ ನಾನು ಕಂಡಿರ್ತಕ್ಕಂಥ ಕನಸಿಗೆ ಡ್ರೀಮನ್ನು ನಾನು ಸಕ್ಸಸ್ ಮಾಡ್ಕೊಳ್ಬೇಕಂತ ಏನಾದರೂ ಅಂದ್ಕೊಂಡಿದ್ರೆ ಬಹಳಷ್ಟು ಜನ ನೋಡ್ಕೊಳ್ರಿ. ಆಲ್ಮೋಸ್ಟ್ ಆಲ್ ಸ್ಕೋರ್ ಮಾಡಿರ್ತೀರಿ, ಮೆಡಿಕಲಿನೂ ಫಿಟ್ ಇರ್ತೀರಿ, ಫಿಸಿಕಲಲ್ಲಿ ಫೇಲ್ ಆಗೋದು. ಯಾಕಪ್ಪ ಅಂತಾರೆ ಎಷ್ಟೋ ಜನ ಚೆಸ್ಟ್ನಲ್ಲಿ ಫೇಲ್ ಆಗ್ತೀರಾ, ರನ್ನಿಂಗ್ನಲ್ಲಿ ಫೇಲ್ ಆಗ್ತೀರಾ. ಅದೇನು 24 ನಿಮಿಷ ಹಾರ್ಡಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಎನರ್ಜಿ ಇಂಪಾರ್ಟೆಂಟು. 1,600 ಮೀಟರ್ ರನ್ನಿಂಗ್ ಓಡೋದೇ ಬೇರೆ, 25 ಕಿಲೋಮೀಟರ್ ರನ್ನಿಂಗ್ ಓಡೋದೇ ಬೇರೆ ಆಗುತ್ತೆ. ಸೊ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿಕೆಸಿಂದ ಬಾಗಲಕೋಟದಲ್ಲಿ ಕೋಚಿಂಗ್ ಸೆಂಟರ್ನ ಬೆಸ್ಟ್ ಫಿಸಿಕಲ್ ಟ್ರೈನರ್ ಕಡೆ ಅಂತ ನಿಮ್ಗೆ
ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. 5 ಕಿಲೋಮೀಟರ್ ವೀಕ್ಲಿ ನಿಮ್ಗೆ 5 ಕಿಲೋಮೀಟರ್ ರನ್ನಿಂಗನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದೇ ಥರನಿಗೆ ಫುಲ್ ಎಕ್ಸಸೈಸು, ಯಾಕಂದರೆ ನೀವು ಎಕ್ಸಸೈಸ್ 5 ಕಿಲೋಮೀಟರ್ ರನ್ನಿಂಗನ್ನು ಓಡಬೇಕಾದ್ರೆ ಫಿಟ್ನೆಸ್ ಆಗೋಕ್ಕೆ ಯಾವ ಥರ ಎಕ್ಸಸೈಸ್ ಬೇಕಾಗಲ್ಲ, ನಿಮ್ಮ ಕಾಲು ಫೇನ್ ಮತ್ತು ಅವೆಲ್ಲ ಫೇನ್ ಬಂದಾಗ ಎಷ್ಟೋ ಜನ ಫೇನ್ ಬಂದ ತಕ್ಷಣ ಮತ್ತೊಂದು ವೀಕ್ ಫಿಸಿಕಲಿನೇ ಬಿಟ್ಬಿಡ್ತೀರಿ. ಸೊ ಅದನ್ನು ಯಾವ ಥರ ರಿಕವರಿ ಮಾಡಬೇಕು, ಏನು ರನ್ನಿಂಗ್ ರೋಡ್ ಓಡಬೇಕಾದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಮೊದಲಿಗೆ 1ನೇ ದಿನ ಎಷ್ಟು ಓಡಬೇಕು, 2ನೇ ದಿನ ಎಷ್ಟು ಓಡಬೇಕು, 3ನೇ ದಿನ ಎಷ್ಟು ಓಡಬೇಕು, ಯಾವ ಥರ ಎಕ್ಸಸೈಸ್ ಮಾಡಬೇಕು, ಯಾವ ಥರ ಎಕ್ಸಸೈಸ್ ಮಾಡ್ಕೋತ ಹೋದ್ರೆ ನಮ್ಮ ರನ್ನಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹತ್ರ ಮೆಡಿಕಲ್ ಚೆಕಿಂಗ್ ಕೂಡ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ SSC GDಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥವ್ರಿಗೆ ನನ್ನ ರಿಕ್ವೆಸ್ಟು, ಏನಾದರೂ ನೀವು ಕೋಚಿಂಗನ್ನು ಸರ್ಚ್ ಮಾಡ್ತಾ ಇದ್ದೀರಪ್ಪ ಅಂದರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿಗೆ ಬಂದು ಬಾಗಲಕೋಟದಲ್ಲಿ ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿಬಿಟ್ಟು ಅಡ್ಮಿಷನನ್ನು ಈಗಾಗಲೇ ಪ್ರಾರಂಭವಾಗಿದ್ದವು ಅಡ್ಮಿಷನನ್ನು ಮಾಡ್ಕೊಳ್ಬೋದು. ನಿಮ್ಮ ಸ್ನೇಹಿತ ಇದ್ದಂದ್ರೂ ಕೂಡ ಅವ್ರನ್ನೂ ಕೂಡ ಕರ್ಕೊಂಡ್ಬರ್ರಿ. ಮಹಿಳೆಯರಿಗೆ ಮತ್ತು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ನಮ್ಮ ಹತ್ರ ಫಿಸಿಕಲ್ ಟ್ರೈನಿಂಗ್ಗೋಸ್ಕರ ಅವಕಾಶ ಇರ್ತೈತಿ. ಮತ್ತು ಹಾಸ್ಟೆಲ್ ಊಟ ವಸತಿ ಪ್ರತಿಯೊಂದು ಸ್ಪೆಸಿಲಿಟಿ ಕೂಡ ನಮ್ಮ ಹತ್ರ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಡ್ರಿ, ಯಾಕಂದರೆ ಖುಷಿ ವಿಚಾರನೆ ಅನ್ಕೊಳ್ಬೋದು. ಸೋಮವಾರದ ಖುಷಿ ವಿಚಾರ ಪ್ರತಿಯೊಬ್ಬರಿಗೆ ಶೇರನ್ನು ಮಾಡ್ಕೊಡ್ರಿ. ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಈಗಲೇ ಅಡ್ಮಿಷನನ್ನು ಮಾಡ್ಕೊಳ್ಬೋದು. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಓಕೆ, ರಿಸಲ್ಟ್ ಬೇಕಾದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಬೇಕಾ, ಇದೆಲ್ಲ PDF ಬೇಕಾ, ಈ PDF ಅನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯಿನ್ ಆದರೆ ಈ PDF ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ ಸ್ನೇಹಿತರೆ. ಹೋಗಿ ಪ್ರತಿಯೊಬ್ಬರು ಕೂಡ ಚೆಕ್ಕನ್ನು ಮಾಡ್ಕೊಳ್ಬೋದು. ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟು ಇನ್ಫಾರ್ಮೇಷನ್ಗಳು ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.